ಪಾರು ಖ್ಯಾತಿಯ ನಟ ಶ್ರೀಧರ್ ನಾಯಕ್ ಇನ್ನಿಲ್ಲ. ಹೆಬ್ಬಾಳದ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆದಿದ್ದಂತಹ ನಟ ಪಾರು ಖ್ಯಾತಿಯ ನಟ ಶ್ರೀಧರ್ ಇನ್ನಿಲ್ಲ. ಹೆಬ್ಬಾಳದ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಂತಹ ನಟ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ತಡರಾತ್ರಿ ನಿಧನರಾಗಿದ್ದಾರೆ. 47 ವರ್ಷ ವಯಸ್ಸಿನ ಬದುಕಿನ ಪಯಣ ಮುಗಿಸಿದ ಇನ್ನಿಲ್ಲ. ಇನ್ಫೆಕ್ಷನ್ನಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ದ ಶ್ರೀಧರ್ ನಾಯಕ್ ಫ್ರೀಡಂ ಟಿವಿಯು ಕೂಡ ವಿಸ್ತೃತ ವರದಿ ಮಾಡಿತ್ತು. ವಧು ಮಂಗಳಗೌರಿ ಮನೆಯೇ ಮಂತ್ರಾಲಯ, ಪಾರು ಸೇರಿದಂತೆ 40ಕ್ಕೂ ಹೆಚ್ಚು ಸೀರಿಯಲ್ಗಳಲ್ಲಿ ನಟನೆ ಮಾಡ್ತಾ ಇದ್ದಂತಹ ನಟ ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾದಲ್ಲಿಯೂ ಕೂಡ ನಟನೆ ಮಾಡಿದ್ರು. ತಮಿಳು ಸಿನಿಮಾಗಳಲ್ಲಿಯೂ ಶ್ರೀಧರ್ ನಾಯಕ್ ಅಭಿನಯ ಮಾಡಿದ್ರು. ಪಾರು ಖ್ಯಾತಿಯ ನಟ ಶ್ರೀಧರ್ ನಾಯಕ್ ಇನ್ನಿಲ್ಲ. ಪ್ರತಿಭಾನ್ವಿತ ನಟ, ಸಾಕಷ್ಟು ಧಾರಾವಾಹಿಗಳಲ್ಲಿ ಹೆಸರನ್ನ ಮಾಡಿಕೊಂಡಿದ್ದ ನಟ ಶ್ರೀಧರ್. ಒಂದು ರೀತಿಯ ಸ್ಕಿನ್ ಇನ್ಫೆಕ್ಷನ್ಗೆ ಒಳಗಾಗಿ ಅವರ ರೂಪವೇ ಬದಲಾಗಿತ್ತು. ಅವರ ಹಿಂದಿನ ಕೌಮಾರತೆ, ಅವರ ಹಿಂದಿನ ಯೌವನ ಎಲ್ಲವೂ ಕೂಡ ಮಾಸಿದಂತೆ ಕಾಣ್ತಾ ಇತ್ತು. ಆ ಒಂದು ಇನ್ಫೆಕ್ಷನ್ಗೆ ತುತ್ತಾದಂತಹ ಶ್ರೀಧರ್ ಸಾಕಷ್ಟು ತಿಂಗಳುಗಳಿಂದ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ರು. ಬಂಧು ಬಳಗ ಬರ್ತಾ ಇಲ್ಲ, ನನ್ನ ಜೊತೆ ಇದ್ದವರು ಬಂದು ಮೌಖಿಕ ಸ್ಪಂದನೆ ಕೊಡ್ತಾ ಇದ್ದಾರೆ ಹೊರತಾಗಿ ನನಗೆ ಬೇಕಾದಂತಹ ಆರ್ಥಿಕ ಪರಿಸ್ಥಿತಿಯನ್ನು ನಿಭಾಯಿಸೋದ್ರಲ್ಲಿ ಯಾರೊಬ್ಬರೂ ಮುಂದೆ ಬರ್ತಾ ಇಲ್ಲ. ನನ್ನ ತಾಯಿ ಜೊತೆಗಿದ್ದಾರೆ, ಅದನ್ನು ಹೊರತುಪಡಿಸಿದರೆ ಇನ್ನುಳಿದವರು ಯಾರೂ ಕೂಡ ಇರೋದಕ್ಕೆ ಅವಕಾಶ ಇಲ್ಲ ಇಲ್ಲಿ. ಆರ್ಥಿಕ ಜರ್ಜರಿತದಲ್ಲಿ ನಾನು ಬಳಲ್ತಾ ಇದ್ದೀನಿ. ಅದರ ಜೊತೆಗೆ ನನಗೆ ಅಂಟಿಕೊಂಡಿರತಕ್ಕಂತಹ ರೋಗ ನನ್ನ ಜೀವ ಮತ್ತು ಜೀವನವನ್ನು ಹಿಪ್ಪೆ ಮಾಡಿದೆ ಅಂತ ಹೇಳಿ ಅವತ್ತು ಫ್ರೀಡಂ ಟಿವಿಯ ಜೊತೆಯೇ ಅವರು ಮಾತನಾಡ್ತಾ ಅವರ ಆ ಒಂದು ನೋವನ್ನು ತೋಡಿಕೊಂಡಿದ್ರು. ಅದಾದ ನಂತರ ಸಾಕಷ್ಟು ದಿವಸ ಅಲ್ಲೇ ಇದ್ದರು. ಟ್ರೀಟ್ಮೆಂಟ್ ಫಲಿಸದೆ ನಿಧನರಾಗಿದ್ದಾರೆ ಅನ್ನೋ ಮಾಹಿತಿ. ನಿನ್ನೆ ತಡರಾತ್ರಿ ಅವರು ನಿಧನರಾಗಿದ್ದಾರೆ ಎನ್ನುವಂತಹ ಮಾಹಿತಿ. ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ತಡರಾತ್ರಿ ನಿಧನ ಹೊಂದಿದ್ದಾರೆ. 47 ವರ್ಷ ವಯಸ್ಸಿಗೆ ಬದುಕಿನ ಪಯಣ ಮುಗಿಸಿದ ಶ್ರೀಧರ್ ಕಳೆದ 6 ತಿಂಗಳಿನಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದಂಥ ನಟ. ಇನ್ಫೆಕ್ಷನ್ನಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ದ ಶ್ರೀಧರ್ ನಾಯಕ್ ಇತ್ತೀಚೆಗೆ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದ್ದರಿಂದ ಸಹಾಯವನ್ನು ಕೋರಿದ್ರು. ವಧು ಮಂಗಳಗೌರಿ ಮನೆಯೇ ಮಂತ್ರಾಲಯ, ಇನ್ನು ಪಾರು ಸೇರಿದಂತೆ 40ಕ್ಕೂ ಹೆಚ್ಚು ಸೀರಿಯಲ್ಗಳಲ್ಲಿ ನಟನೆ ಮಾಡಿದಂತಹ ನಟ ಕಿಚ್ಚ ಸುದೀಪ್ ನಟನೆಯ ಇತ್ತೀಚೆಗೆ ರಿಲೀಸ್ ಆದಂತಹ ಮ್ಯಾಕ್ಸ್ ಸಿನಿಮಾದಲ್ಲಿಯೂ ಕೂಡ ನಟನೆ ಮಾಡಿದ್ರು. ತಮಿಳು ಸಿನಿಮಾಗಳಲ್ಲಿಯೂ ಶ್ರೀಧರ್ ನಾಯಕ್ ಅಭಿನಯ ಮಾಡಿದ್ರು. ನಿನ್ನೆ ತಡರಾತ್ರಿ ನಿಧನರಾಗಿದ್ದಾರೆ. ಈಗಾಗಲೇ ಅವರ ಬಂಧು ಬಳಗ ಎಲ್ಲ ಕೂಡ ಬರ್ತಾ ಇದ್ದಾರೆ. ನಟ ಶ್ರೀಧರ್ ಇನ್ನಿಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ಖ್ಯಾತ ನಟಿ ಸಿತಾರ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಮೇಡಮ್, ಸೀರಿಯಲ್ಗಳಲ್ಲಿ ಹೆಸರು ಮಾಡಿಕೊಂಡು ಒಂದು ರೀತಿಯ 47 ವಯಸ್ಸು ಕೂಡ ಗೊತ್ತಾಗ್ತಾ ಇರಲಿಲ್ಲ, ಅಷ್ಟೊಂದು ಕೌಮಾರಯುತವಾಗಿದ್ದಂತಹ ಒಬ್ಬ ವ್ಯಕ್ತಿಗೆ ಅನಾರೋಗ್ಯದಿಂದ ಇವತ್ತು ಟ್ರೀಟ್ಮೆಂಟ್ ಫಲಿಸದೆ ಸಾವು ಎನ್ನುವಂತಹದ್ದು ಏನು ಹೇಳ್ತೀರಾ ಮ್ಯಾಮ್? ಏನ್ ಹೇಳೋದು, ಅವ್ರನ್ನ ಕಳ್ಕೊಂಡಿರೋ ಬೇಜಾರಲ್ಲಿ ನಾವಿದೀವಿ. ಏನಂದ್ರೆ ತುಂಬಾ ಒಳ್ಳೆ ನಟ ಅವರು, ತುಂಬಾ ಒಳ್ಳೆ ಕೋ ಸ್ಟಾರ್ ಅವರು. ನಮ್ ಜೊತೆ ಎಲ್ಲ ತುಂಬಾ ಚೆನ್ನಾಗಿ ನಟನೆ ಮಾಡ್ತಿದ್ರು ಅವರು. ಯಾವಾಗ್ಲೂ ಹೇಳೋರು, ನಿಮ್ ಜೊತೆ ಆಕ್ಟ್ ಮಾಡಕ್ಕೆ ನಾವು ಪುಣ್ಯ ಮಾಡಿದೀವಿ, ನಿಮ್ ಜೊತೆ ಆಕ್ಟ್ ಮಾಡಕ್ ಪುಣ್ಯ ಮಾಡಿದ್ವಿ ಅಂತ. ಆಕ್ಚುಲಿ ನಾವು ಅವ್ರ ಜೊತೆ ಆಕ್ಟ್ ಮಾಡಕ್ ಪುಣ್ಯ ಮಾಡಿದ್ವಿ. ಯಾಕಂದ್ರೆ ತುಂಬಾ ಒಳ್ಳೆ ನಟ ಅವರು, ತುಂಬಾ ಒಳ್ಳೆ ಆಕ್ಟಿಂಗ್ ಟೀಚರ್ ಕೂಡ ಅವರು. ಪಾರು ಸೀರಿಯಲ್ ಅಲ್ಲಿ ಜೊತೆಯಾಗಿ ಆಕ್ಟ್ ಕೂಡ ಮಾಡಿದ್ದೀರಾ ತಾವು? ಹೌದು, ನನ್ನ ಹಸ್ಬೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ರು ಅವರು. ತುಂಬಾ ಹತ್ತಿರದಿಂದ ನೋಡಿದ್ದೀರಾ? 6 ವರ್ಷ ಕೆಲಸ ಮಾಡಿದೀವಿ. ಅದ್ಭುತ ನಟ. ಅದ್ರ ಜೊತೆ ಅವರು ತುಂಬಾ ಒಳ್ಳೆ ಅಡುಗೆ ಮಾಡ್ತಾ ಇದ್ರು ಅವರು. ಒಳ್ಳೆ ಮನುಷ್ಯ, ಒಳ್ಳೆ ಬಿಹೇವಿಯರ್. ಅದ ಅವ್ರಿಗೆ ಈ ತರ ಅನಾರೋಗ್ಯ ಆಗಿದೆ. ಅವರು ಒಂದು ಕುಡಿತದ ಅಭ್ಯಾಸ ಇಲ್ಲ ಅವ್ರಿಗೆ, ಒಂದು ಗುಟ್ಕಾ ಕೂಡ ತಿಂದ ಅಭ್ಯಾಸ ಇಲ್ಲ, ಎಲ್ಲಡಿಕೆ ಕೂಡ ಅವ್ರು ಆಗ್ತಿರ್ಲಿಲ್ಲ. ತುಂಬಾ ನೀಟ್, ತುಂಬಾ ಡಿಸಿಪ್ಲಿನ್ ಆಗಿದ್ದಂತವ್ರು ಅವರು. ಅವ್ರಿಗೆ ಈ ತರ ಅನಾರೋಗ್ಯ ಬಂದಿದ್ ನಮ್ಗೆ ಸ್ವಲ್ಪ ಶಾಕ್ ಇದಾಗಿದೆ. ಮತ್ತ ಅವ್ರು ನಿನ್ನೆ ರಾತ್ರಿ 10 ಗಂಟೆಗೆ ನಮ್ಮನ್ನೆಲ್ಲ ಅಗಲಿದ್ದು ಕೂಡ ತುಂಬಾ ನೋವಾಗಿದೆ ನಮ್ಗೆ. ನಾವೆಲ್ಲ ಹಾಸ್ಪಿಟ್ಲ್ ಕಡೆಗೆ, ನಾವೆಲ್ಲ ಆರ್ಟಿಸ್ಟ್ ಗಳು ಮಾತಾಡ್ಕೊಂಡು ಎಲ್ಲ ಹಾಸ್ಪಿಟ್ಲ್ ಕಡೆಗೆ ಹೋಗ್ತಾ ಇದೀವಿ. ಈ ಹಿಂದೆ ಹೋಗಿದ್ರ ಮ್ಯಾಮ್ ಬ್ಯಾಪ್ಟಿಸ್ಟ್ ನಲ್ಲಿ? ಬ್ಯಾಪ್ಟಿಸ್ಟ್ ಹೋಗಿರ್ಲಿಲ್ಲ ನಾವು.
ಅದಕ್ ಮುಂಚೆ ಒಂದು ಸೇವಾಶ್ರಮದಲ್ಲಿ ಇದ್ರು ಅವರು. ಹ್ಮ್ ಅವಾಗ ಅವರು ನೋಡಕ್ ಹೋಗಿದ್ವಿ. ಅದಕ್ ಮುಂಚೆ ವಿಕ್ಟೋರಿಯಾದಲ್ಲಿ ಅವ್ರ ಏನೇನ್ ಟೆಸ್ಟಿಂಗ್ಸ್ ಎಲ್ಲ ಏನೇನ್ ನಡೀತಿತ್ತು ಅವಾಗ ಅವ್ರ ಸಂಪರ್ಕದಲ್ಲಿ ಇದ್ವಿ. ಪ್ರತಿ ವಾರಕ್ಕೊಂದ್ಸಲ ಅವ್ರು ಫೋನ್ ಮಾಡೋರು, ನಾವು ಅವ್ರಿಗೆ ಫೋನ್ ಮಾಡ್ತಾ ಇದ್ವಿ, ಕೇಳ್ತಾ ಇದ್ವಿ ಏನಾಗ್ತಿದೆ, ಇಂಪ್ರೂವ್ ಆಗ್ತಾ ಇದ್ಯಾ ಅಂತ ಕೇಳ್ತಾ ಇದ್ವಿ. ಆಗ್ತಿದೆ ಸೀತಮ್ಮ, ಸ್ವಲ್ಪ ಸ್ವಲ್ಪ ಊಟ ಇವಾಗ ಸೇರ್ತಾ ಇದೆ ಸೀತಮ್ಮ ಅಂತಿದ್ರು. ಮೊದ್ಲು ಪಾಪ ಅವ್ರಿಗೆ ಊಟನೇ ಸೇರ್ತಾ ಇರ್ಲಿಲ್ಲ. ಕೊನೆ ಮಾತು ಏನಿತ್ತು ಮೇಡಮ್ ಅವರು ನಿಮ್ ಜೊತೆ? ಆರೋಗ್ಯವಾಗಿರಿ ಅಂತ ಹೇಳೋರು ನಮ್ಗೆ ಅಷ್ಟೇ. ಆರೋಗ್ಯವಾಗಿರಿ ಅಂತ ಹೇಳಿದ್ರು. ಎಸ್, ಥ್ಯಾಂಕ್ ಯು ಮ್ಯಾಮ್. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಸಾಕಷ್ಟು ಧಾರಾವಾಹಿಗಳಲ್ಲಿ ಜೊತೆಯಾಗಿ ಕೆಲಸ ಮಾಡಿದಂತಹ ಸಾಕಷ್ಟು ನಟರು ಅವರನ್ನು ಕಳ್ಕೊಂಡಿದ್ದು ಅಪಾರವಾದಂತಹ ನಷ್ಟ. ಅವರು ಯಾವುದೇ ತರಹದ ಕೆಟ್ಟ ಅಭ್ಯಾಸಕ್ಕೂ ಕೂಡ ಒಳಗಾಗಿರಲಿಲ್ಲ. ಗುಟ್ಕಾ, ಬೀಡಿ, ಸಿಗರೇಟ್ಗಳಂತಹ ವಸ್ತುಗಳನ್ನು ಕೂಡ ಬಳಕೆ ಮಾಡ್ತಾ ಇರಲಿಲ್ಲ. ಸೊ ಇಷ್ಟೆಲ್ಲವೂ ಕೂಡ ಫಿಟ್ ಆ್ಯಂಡ್ ಫೈನ್ ಆಗಿದ್ದಂಥ ಒಬ್ಬ ವ್ಯಕ್ತಿ, ಒಂದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇದ್ದಂಥ ಒಬ್ಬ ವ್ಯಕ್ತಿ. ಇದ್ದಕ್ಕಿದ್ದ ಹಾಗೆ ರೋಗಕ್ಕೆ ತುತ್ತಾಗ್ತಾರೆ, ಮಲಗಿದ್ದಲ್ಲೇ ಮಲಗ್ತಾರೆ. ಅದರ ಅರ್ಥ ಅವರ ಆರೋಗ್ಯ ಸರಿಯಾಗುವಂತಹ ಸಾಧ್ಯತೆಗಳೇ ಇಲ್ಲ ಎನ್ನುವಂತಹ ರೀತಿಯಲ್ಲಿ ಡಾಕ್ಟರ್ಗಳು ಕೂಡ ಸಾಕಷ್ಟು ಬಾರಿ ಸಲಹೆಯನ್ನು ಕೊಟ್ಟಿದ್ದರು. ಸೊ ಈ ತರಹದ್ದೊಂದು ಸ್ಕಿನ್ ಇನ್ಫೆಕ್ಷನ್ಗೆ ಒಳಗಾಗಿದ್ದಂತಹ ನಟ ಶ್ರೀಧರ್ ಇದ್ದಕ್ಕಿದ್ದ ಹಾಗೆ ತನ್ನ ಮುಖದ ರೂಪವನ್ನೇ ಬದಲಾಗೋ ಮಟ್ಟಕ್ಕೆ ಆ ರೋಗ ಉಲ್ಬಣವಾಗುತ್ತೆ. ಅವರು ಹೆಂಗಿದ್ದವರು, ಹೆಂಗಾದರು ಎನ್ನುವಂಥ ಅರ್ಥದಲ್ಲಿ ಚರ್ಚೆಗಳಾಯಿತು. ಸೊ ಹಾಗಾದರೆ ಇವ್ರ ಜೊತೆ ಸಾಕಷ್ಟು ಸಹೋದ್ಯೋಗಿಗಳು ಈಗಲೂ ಕೂಡ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಒಂದು ಶಿಸ್ತುಬದ್ಧವಾಗಿದ್ದಂತಹ ನಟ ಇದ್ದಕ್ಕಿದ್ದ ಹಾಗೆ ಇಲ್ಲ. ನಮ್ಮ ಸಹೋದ್ಯೋಗಿಯನ್ನು ಕಳೆದುಕೊಂಡಿದ್ದು ನಮಗೆ ತೀರಾ ದುಃಖ ತರ್ತಾ ಇದೆ. ಸೊ ಅವರಂತಹ ಸಾಕಷ್ಟು ನಟನೆಯ ಸಲಹೆಗಳನ್ನು ಕೂಡ ಕೊಡ್ತಾ ಇದ್ರಂತೆ. ಹಿಂಗೆ ಮಾಡಬೇಕು, ಹಿಂಗೆ ಆ್ಯಕ್ಟ್ ಮಾಡಿದ್ರೆ ಹಿಂಗೆ ಚೆನ್ನಾಗಿರುತ್ತೆ. ಅಷ್ಟು ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಇನ್ನು ಪಾರು ಧಾರಾವಾಹಿಗಳಲ್ಲೂ ಕೂಡ ಜೊತೆಯಾಗಿ ಕೆಲಸ ಮಾಡಿದಂತಹ ನಾಗೇಂದ್ರ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಜೊತೆನೇ ಸಾಕಷ್ಟು ಧಾರಾವಾಹಿಗಳಲ್ಲಿ ನಟನೆ ಮಾಡಿದ್ರು, ತೀರಾ ಹತ್ರದಿಂದ ಗಮನಿಸಿರ್ತೀರಿ. ಸೊ ಇವತ್ತು ನೀವು ಅಂದರೆ ಇಡೀ ಕರ್ನಾಟಕನೇ ಕಳ್ಕೊಂಡಿದೆ. ಸೊ ಈ ಸಂದರ್ಭದಲ್ಲಿ ಏನು ಹೇಳ್ತೀರಾ ಸರ್? ಒಂಥರ ಭಾವುಕ ವ್ಯಕ್ತಿ ಆಗಿದ್ದ. ಅಭಿನಯ ಅನ್ನೋದನ್ನ ಹುಚ್ಚಿನ ಅತಿರೇಕಕ್ಕೆ ತಗೊಂಡೋಗ್ತಿದೆ. ಪಾಪ ತುಂಬಾ ಏನೇನೋ ಆಶೆಗಳು ಇಟ್ಕೊಂಡಿದ್ದ. ಅನೇಕ ರಂಗಭೂಮಿಯ ಜೊತೆಗೆ ನಂಟು ಮತ್ತು ಅಭಿನಯ ತರಂಗ, ಆಮೇಲೆ ಅನೇಕ ಇಂದಿನ ಯುವ ಕಲಾವಿದರಿಗೆ ಈತ ಟ್ರೈನಿಂಗ್ ಕೊಡ್ತಿದ್ದ. ಚಾನಲ್ನವರೇ ಈತನ ಬಳಿಗೆ ಕಳಿಸಿ ಅಭಿನಯದ ತರಬೇತಿಗಳನ್ನ, ಇದು ವರ್ಕ್ಶಾಪ್ಗಳನ್ನ ಮಾಡಿಸ್ತಿದ್ರು. ಒಳ್ಳೆ ಆತ್ಮೀಯ ತರ. ಕೊನೆ ದಿನ ಯಾವಾಗ ಕಳೆದಿದ್ರಿ ಸರ್ ಅವ್ರ ಜೊತೆ? ಏನ್ ಹೇಳಿದ್ರು ಕೊನೆ ದಿನದಲ್ಲಿ? ಆತ ನಾವು ಮತ್ತೆ ಮಾಯಾಮೃಗ ಅಂತ ಧಾರಾವಾಹಿ 25 ವರ್ಷಗಳ ನಂತರ ಮಾಡಿದಾಗ ನಾನು ಶೇಷಾದ್ರಿ ಮತ್ತು ಟಿ ಎನ್ ಸೀತಾರಾಮರವರು ಶೇಷಾದ್ರಿ ಅವರ ಒಂದು ಟ್ರ್ಯಾಕ್ ನಲ್ಲಿ ಪಾರ್ಟ್ ಮಾಡ್ತಿದ್ದ. ಪಾರು ನಂತರದಲ್ಲಿ, ಅದೇ ಪಾರುನಲ್ಲೇ ಈತನ ನಾವು ಜೊತೆಯಲ್ಲಿ ಕಂಡಿದ್ದು. ಅಲ್ಲಿ ಬಹಳ ಆತ್ಮೀಯವಾಗಿ ಒಂಥರ ಇಡೀ ಸೀರಿಯಲ್ ನ 5.5 ವರ್ಷದ ಪಯಣದಲ್ಲಿ ತುಂಬಾ ಆತ್ಮೀಯವಾಗಿದ್ವಿ ಎಲ್ಲರೂ ಕಲಾವಿದರು. ಅದರಲ್ಲೂ ವಿಶೇಷವಾಗಿ ಈತ ಒಂದು ನಿಮಿಷ ಸುಮ್ಮನೆ ಕೊಡ್ತಿರ್ಲಿಲ್ಲ. ಏನೋ ಒಂದು ಮಾಡೋನು, ಏನೋ ನಮ್ಗೆಲ್ಲ ಒಂದು ರೀತಿ ತುಂಬಾ ಆತ್ಮೀಯವಾಗಿದ್ದ. ಆ ನಂತರದಲ್ಲಿ ನಮ್ಗೆ ಹೆಚ್ಚಿನ ಸಂಪರ್ಕ ಅಂದ್ರೆ ಆಗಾಗ ಸಿಗ್ತಾ ಇದ್ದ. ಅಂತದ್ದು ಒಂದ್ ದಿವಸ ಇದ್ದಕ್ಕಿದ್ದಂಗೆ ತನಗೇನೋ ಹುಷಾರಿಲ್ಲ ಅಂತ ತಿಳಿತು. ಹೋಗಿ ನೋಡಿದಾಗ ಸ್ವಲ್ಪ ಅಲ್ಲಿಂದಲೇ ವೀಕ್ ಆಗಕ್ ಶುರು ಆದ. ಹೆಚ್ಚು ಕಮ್ಮಿ ಜನವರಿಲಿ ಕಾಣುತ್ತೆ. ಹೋಗಿದ್ರಿ ಸರ್ ನೀವು ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ? ಹೌದು, ಎಲ್ಲಾ ಕಡೆ ಹೋಗಿ ಪ್ರಾರಂಭದಲ್ಲಿ ಆತನ್ನ ವಿಕ್ಟೋರಿಯಾ ಆಸ್ಪತ್ರೆಗೆಲ್ಲ ಕರ್ಕೊಂಡೋಗಿ ಅಲ್ಲಿಂದ ಚೆಕಪ್ ಮಾಡಿಸ್ಕೊಂಡು ಪ್ರತಿ ಹಂತದಲ್ಲೂ ಸ್ವಲ್ಪ ಅವನ ಆರೋಗ್ಯ ಹದಗೆಡ್ತಾನೆ ಹೋಯ್ತು. ಒಂಥರ ಮಲ್ಟಿಪಲ್ ಆರ್ಗನ್ಸ್ ಫೇಲ್ಯೂರ್ ತರ ಆಗೋಯ್ತು ಅವನ. ಮುಖದ ಸ್ವರೂಪವೇ ಬದಲಾಗೋ ರೀತಿಯಲ್ಲಿತ್ತು ಅವರ ಆರೋಗ್ಯದ ಸ್ಥಿತಿ. ಇಡೀ ದೇಹನೇ ಒಂದೊಂದಾಗಿ ಎಲ್ಲ ಭಾಗಗಳು ಒಂಥರ ಕ್ಷೀಣಿಸೋ ಶುರು ಆಗ್ಬಿಡ್ತು. ಹಾಗೆ ನಾವು ಹೆಚ್ಚಿನ ಆರೈಕೆಗೆ ಅಂತ ಒಂದೊಂದೇ ಹೆಜ್ಜೆ ಮುಂದೆ ಹೋಗ್ತಾ ಕಡೆ ಇದರಲ್ಲಿ ಬ್ಯಾಪ್ಟಿಸ್ಟ್ ವರೆಗೂ ಬಂತು. ಎಸ್, ಥ್ಯಾಂಕ್ ಯು ಸರ್ ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಸೊ ಧಾರಾವಾಹಿಯಲ್ಲಿ ಇವ್ರ ಜೊತೆನೆ ನಟನೆ ಮಾಡ್ತಾ ಇದ್ದಂಥ ಒಬ್ಬ ನಟ ಇವತ್ತು ಇಲ್ಲ ಎನ್ನುವಂತಹದ್ದು. ಪ್ರತಿಭೆಯನ್ನು ಒಂದು ರೀತಿಯಲ್ಲಿ ಇನ್ನೊಬ್ಬರಿಗೆ ಹೇಳಿಕೊಡುವಂತಹ ಉದಾರ ಮನಸ್ಸು ಕೂಡ ಅವರಿಗಿತ್ತು. ಅಂದರೆ ನಟನಾ ಕೌಶಲ್ಯಗಳನ್ನು
ವರ್ಕ್ಶಾಪ್ ಮಾಡಿಕೊಂಡು ಅದನ್ನೂ ಕೂಡ ಕಲಿಸುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಂಥ ನಟ ಇವತ್ತಿಲ್ಲ ಎನ್ನುವಂಥದ್ದು ನಿಜಕ್ಕೂ ಅವ್ರ ಜೊತೆ ಕೆಲಸ ಮಾಡಿದಂಥ ಸಾಕಷ್ಟು ಜನರಿಗೆ ಈಗಲೂ ಅದನ್ನು ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ನಟ ಶ್ರೀಧರ್ ಇನ್ನಿಲ್ಲ ಎನ್ನುವಂಥದ್ದು ನಿಜಕ್ಕೂ ಸ್ಯಾಂಡಲ್ವುಡ್ ಆಗಿರಲಿ ಅಥವಾ ಧಾರಾವಾಹಿ ಕ್ಷೇತ್ರದಲ್ಲಾಗಿರಲಿ ಯಾರಿಗೂ ಕೂಡ ಅದು ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಬ್ಬ ಒಳ್ಳೆಯ ನಟನನ್ನು ಕಳ್ಕೊಂಡ್ವಿ ಅಥವಾ ಸೀರಿಯಲ್ಗಳಲ್ಲಿ ಇನ್ನೂ ಈ ತರಹದೊಬ್ಬ ನಟ ಬರ್ತಾನೋ ಇಲ್ವೋ ಗೊತ್ತಿಲ್ಲ, ಆದರೆ ಶ್ರೀಧರ್ ಮಾತ್ರ ಅನಿವಾರ್ಯವಾಗಿದ್ದಂಥ ನಟ. ಇಂತಹ ನಟರು ಸಾಕಷ್ಟು ಜನ ಇರಬೇಕಿತ್ತು, ಆದರೆ ತುಂಬ ಬೇಗ ನಾವು ಕಳ್ಕೊಂಡಿದ್ದೀವಿ ಎನ್ನುವಂತಹದ್ದು ಅವರ ಜೊತೆ ನಟಿಸ್ತಾ ಇದ್ದಂಥ ಸಾಕಷ್ಟು ಸಹೋದ್ಯೋಗಿಗಳು ಹಂಚಿಕೊಂಡ್ರು ಅವರವರ ಅಭಿಪ್ರಾಯಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.